ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತಿದ್ರೆ ನಮ್ಮ RCB ತಂಡ ಇವಾಗ ಪ್ಲೇ ಆಫ್ಗೆ ಯಾವ ರೀತಿಯಾಗಿ ಹೋಗಬೇಕು ಅಂತ ನಾವು ಚರ್ಚೆ ಮಾಡ್ತೀವಿ. ಹಾಗೆ ನಿನ್ನೆ CSK ಸೋತ ನಂತರ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಬದಲಾವಣೆ ಕೂಡ ಆಗಿವೆ. ಹಾಗೆ ಇವತ್ತಿನ ಪಂದ್ಯ ಯಾರ ಜೊತೆ ಆಡ್ತಾರೆ, ನಮ್ಮ RCB ತಂಡಕ್ಕೆ ಯಾವ ರೀತಿ ಲಾಭ ಇದೆ ಅಂದ್ಕೊಂಡು, ಯಾರು ಗೆದ್ರೆ ಯಾವ ರೀತಿ ಲಾಭ ಇದೆ ಅಂದ್ಕೊಂಡು ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆಯವರು ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ. 2025 IPL ಭರ್ಜರಿಯಾಗಿರ್ತಾ ಇದೆ. ಈಗಾಗಲೇ RCB ಪ್ಲೇ ಆಫ್ ಹಾದಿ ಸುಲಭ ಅಂತ ಕೂಡ ಹೇಳ್ಬೋದು. ಇವತ್ತಿನ ಪಂದ್ಯ PBKS ಅಂದ್ರೆ ಪಂಜಾಬ್ ಮತ್ತು KKR ನಡೆಯುತ್ತೆ. ಈ ಪಂದ್ಯ ಇಂಪಾರ್ಟೆಂಟ್ ಆದಂತ ಪಂದ್ಯ. ನಮ್ಮ RCB ತಂಡಕ್ಕೆ ಯಾರು ಗೆಲ್ಬೇಕಪ್ಪ ಅಂದ್ರೆ KKR. ನಾವು ಇವತ್ತು ಸಪೋರ್ಟ್ ಮಾಡೋದು KKR ತಂಡನೇ. ಇವತ್ತು KKR ಗೆಲ್ಬೇಕು, ಯಾಕಂದ್ರೆ ಪಾಯಿಂಟ್ ಟೇಬಲ್ ಪಟ್ಟಿಯವರು ಬರೀ 6 ಪಾಯಿಂಟ್ ಇದಾವೆ. ಗೆದ್ರು ಕೂಡ 8 ಪಾಯಿಂಟ್ ಆಗುತ್ತೆ. RCB ತಂಡಕ್ಕೆ ಏನು ಫರಕ್ ಬೀಳಲ್ಲ, ಯಾಕಂದ್ರೆ ಇಲ್ಲಿ PBKS 10 ಪಾಯಿಂಟ್ ಇದೆ, ಗೆದ್ರೆ 12 ಪಾಯಿಂಟ್ ಆಗುತ್ತೆ. ಅಂದ್ರೆ ಫೈಟ್ ಮಾಡ್ತಾರೆ, ಪ್ಲೇ ಆಫ್ಗೆ ಫೈಟ್ ಮಾಡ್ತಾರೆ. RCB ತಂಡ 3ನೇ ಸ್ಥಾನಕ್ಕಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಇವತ್ತಿನ ಪಂದ್ಯ ನಾವು KKR ಗೆ ಸಪೋರ್ಟ್ ಮಾಡೋಣ. ನಿನ್ನೆ CSK ಒಟ್ಟರಿಗೆ 154 ರನ್ ಮಾಡಿತ್ತು, 155 ಗುರಿ ನೀಡಿತು, ಆಲ್ಔಟ್ ಆದ್ರು. ಅಲ್ಲಿ ಕೂಡ ಇಲ್ಲಿ SRH ಕ್ಲೀನ್ ಆಗಿ ಒಂದು 18.4 ಓವರ್ ನಲ್ಲಿ ಆಟ ಗೆದ್ರು ಕೂಡ ಫರಕ್ ಬಿದ್ದಿಲ್ಲ. ಅವ್ರ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೆ ಬಂದಿಲ್ಲ, ಬರೀ 6 ಪಾಯಿಂಟ್ ಆಗುತ್ತೆ. SRH ಇವಾಗ 3 ಪಂದ್ಯ ಗೆದ್ದಂತಾಗಿದೆ ಅಂತ ಕೂಡ ಖುಷಿ ಪಡ್ತಾ ಇದಾರೆ. ಈ ರೀತಿಯಾಗಿ ನಿನ್ನೆ ಪಂದ್ಯ CSK ಮತ್ತೆ MS ಧೋನಿ ಸೋತಿದ್ದಾರೆ. ಇಲ್ಲಿ ಸೋತ ನಂತರ ನಮ್ಮ RCB ತಂಡಕ್ಕೆ ಎಷ್ಟೆಷ್ಟು ಲಾಭ ಅಂದ್ರೆ ಪಾಯಿಂಟ್ ಟೇಬಲ್ ಪಟ್ಟಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ GT ಇದೆ. ಗುಜರಾತ್ 8 ಪಂದ್ಯ ಆಡಿದ್ದಾರೆ, ಅದರಲ್ಲಿ 6 ಪಂದ್ಯ ಗೆದ್ದಿದ್ದಾರೆ, 2 ಮಾತ್ರ ಸೋತಿದ್ದಾರೆ. 12 ಪಾಯಿಂಟ್ ಮೊದಲ ಸ್ಥಾನದಲ್ಲಿ ಪ್ಲಸ್ ಪಾಯಿಂಟ್ ಇದೆ. DC ಕೂಡ ಅದೇ ರೀತಿ 8 ಪಂದ್ಯ ಆಡಿದ್ದಾರೆ, ಅದರಲ್ಲಿ ಅಂದ್ರೆ 6 ಪಂದ್ಯ ಗೆದ್ದಿದ್ದಾರೆ, 2 ಪಂದ್ಯ ಸೋತಿದ್ದಾರೆ. ಈ ರೀತಿಯಾಗಿ 12 ಪಾಯಿಂಟ್ ಇದ್ದಾರೆ. ಅವ್ರದ್ದು ಕೂಡ ಒಂದು 12 ಪಾಯಿಂಟ್ ಇದ್ದಾರೆ 2ನೇ ಸ್ಥಾನದಲ್ಲಿ. 3ನೇ ಸ್ಥಾನದಲ್ಲಿ ನಮ್ಮ RCB ತಂಡ 9 ಪಂದ್ಯ ಆಡಿದ್ದಾರೆ, ಅದರಲ್ಲಿ 3 ಸೋಲು 6 ಗೆಲುವು 12 ಪಾಯಿಂಟ್ಗಳಿಂದ ನಾವು 3ನೇ ಸ್ಥಾನದಲ್ಲಿ ಇದ್ದೀವಿ. ಯಾಕಂದ್ರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ರನ್ ರೇಟ್ ಬಹಳ ಮುಖ್ಯವಾಗುತ್ತೆ. ಕೊನೆಯಲ್ಲಿ ರನ್ ರೇಟ್ ಅದು ಇರಬೇಕು. ನಮ್ಮ RCB ತಂಡಕ್ಕೆ ಸ್ವಲ್ಪ ಕಡಿಮೆ ಇದೆ, ಅದಕ್ಕಾಗಿ 3ನೇ ಸ್ಥಾನದಲ್ಲಿ ಇದ್ದೀವಿ. 4ನೇ ಸ್ಥಾನದಲ್ಲಿ ಮುಂಬೈ ತಂಡ ಬಂದು ಕೂತಿದ್ದಾರೆ. ಸತತವಾಗಿ 4 ಗೆಲುವು, ಎಲ್ಲಿದ್ರು ಎಲ್ಲಿ ಬಂದ್ರು ಅಂತ ಕೂಡ ನಾವು ಹೇಳ್ಬೋದಾಗ. ಯಾಕಂದ್ರೆ 4 ಸತತ ಗೆಲುವು, ಅವರು 4 ಸತತ ಗೆಲುವಿನಿಂದ 10 ಪಾಯಿಂಟ್ಗಳಿಂದ 4ನೇ ಸ್ಥಾನದಲ್ಲಿದ್ದಾರೆ. ಮುಂಬೈ ತಂಡ ಇವಾಗ RCB ತಂಡಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇವಾಗ ಅಂದ್ರೆ 9 ಪಂದ್ಯದಲ್ಲಿ ಅಂದ್ರೆ 5 ಗೆಲುವು, ಬರೀ 4 ಸೋಲು ಮುಖಾಂತರ ಒಟ್ಟಾಗಿ 10 ಪಾಯಿಂಟ್ಗಳಿಂದ ಈಗ 4ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನದಲ್ಲಿ ಪಂಜಾಬ್ ಇದೆ. ಪಂಜಾಬ್ ಕೂಡ ಸಖತ್ತಾಗಿ ಆಟ ಆಡ್ತಾರೆ. ಅವರು ಕೂಡ ಆಡಿದ್ದು 8 ಪಂದ್ಯದಲ್ಲಿ 5 ಗೆಲುವು ಕೂಡ ಒಂದು 10 ಪಾಯಿಂಟ್ ಇದಾವೆ. ಇಲ್ಲಿ LIC ಕೂಡ 9 ಪಂದ್ಯ ಆಡಿದ್ದಾರೆ. 9 ಪಂದ್ಯದಲ್ಲಿ ಅಂದ್ರೆ 5 ಗೆಲುವು 4 ಸೋಲು ಮುಖಾಂತರ 10 ಪಾಯಿಂಟ್ಗಳಿಂದ 6ನೇ ಸ್ಥಾನದಲ್ಲಿದ್ದಾರೆ. 7ನೇ ಸ್ಥಾನದಲ್ಲಿ KKR ಇದ್ದಾರೆ. KKR 6 ಪಾಯಿಂಟ್. 8ನೇ ಸ್ಥಾನದಲ್ಲಿ SRH ಇದ್ದಾರೆ, ಅವರು ಕೂಡ 6 ಪಾಯಿಂಟ್ ಇದ್ದಾರೆ. ಹಾಗಾಗಿ ನಮ್ಮ RCB ತಂಡಕ್ಕೆ ಇವ್ರೇನು ಫರಕ್ ಬೀಳಲ್ಲ. ಇಲ್ಲಿ ಇವತ್ತಿನ ಪಂದ್ಯ ಪಂಜಾಬ್ ಸೋಲ್ಬೇಕಂತ ಕೂಡ ಹೇಳ್ಬೋದಾಗಿದೆ. ಪಂಜಾಬ್ ಸೋತ್ರೇನೆ ನಾವು ಇವತ್ತು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ RCB ತಂಡಕ್ಕೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೇನೆ ಇಲ್ಲಿ ಕೊನೆ 2 ಸ್ಥಾನ ಇಲ್ಲಿ RR ಇದ್ದಾರೆ 9ನೇ ಸ್ಥಾನದಲ್ಲಿ. ಕೊನೆಯ ಸ್ಥಾನದಲ್ಲಿ CSK ಇದ್ದಾರೆ. CSK ಅಂತೂ ಹೊರಗಡೆ ಬಿದ್ದಿದ್ದಾರೆ. ಇಲ್ಲಿ ಹೊರಗಡೆ ಬಿದ್ದಿರೋದು ಯಾರು? CSK, RR ಮತ್ತು KKR ಕೂಡ ಹೊರಗಡೆ ಬಿದ್ದಂತಾಗಿದೆ 6 ಪಾಯಿಂಟ್. SRH ಕೂಡ ಹೊರಗಡೆ ಬಿದ್ದಂತಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಎಲ್ಲರಿಗೂ ಮೊಕ ಇದೆ. ನಮ್ಮ RCB ತಂಡ 2 ಪಂದ್ಯ ಗೆಲ್ಬೇಕು, DC 2 ಪಂದ್ಯ ಗೆಲ್ಬೇಕು, GT 2 ಪಂದ್ಯ ಗೆಲ್ಬೇಕು, ಮುಂಬೈ ಕೂಡ 3 ಪಂದ್ಯ ಗೆಲ್ಬೇಕು ಮುಂಬೈ. ಇಲ್ಲಿ ಮತ್ತೆ ಯುರೋಪ್ ಅಂದ್ರೆ ಪಂಜಾಬ್ ಅವರು ಕೂಡ 3 ಪಂದ್ಯ ಗೆಲ್ಬೇಕು. ಎಷ್ಟು ಆಟಗಾರರು ಈ ರೀತಿಯಾಗಿ ಗೆಲ್ಬೇಕು ತಂಡದವರು. ಹಾಗೆ ಕೊನೆಯಲ್ಲಿ ಇಲ್ಲಿ KKR 6 ಪಂದ್ಯ ಗೆಲ್ಬೇಕು, ಮತ್ತೆ SRH ಕೂಡ 6 ಪಂದ್ಯ ಗೆಲ್ಬೇಕು. ಹಾಗಾಗಿ ಒಟ್ಟಾಗಿ ಇಲ್ಲಿ SRH ಕೂಡ ಈ ರೀತಿಯಾಗಿ CSK ಕೂಡ ಅಷ್ಟು ಗೆದ್ದರು ಕೂಡ ಹೊರಗಡೆ ಬರಲ್ಲ. ಹೊರಗಡೆ ಹೋಗಿದ್ದು ಸಂದರ್ಭದಲ್ಲಿ ಇಲ್ಲಿ KKR ತಂಡ ಹೋಗ್ತಾರೆ ಹೊರಗಡೆ. ಹಾಗೇನೆ SRH, CSK, RR ಈ 4 ತಂಡ ಅಂತೂ ಹೊರಗಡೆ ಹೋಗೋ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದೆ. ಉಳಿದಿರೋದು 6 ತಂಡಗಳು ಒಳಗಡೆ ಪ್ಲೇ ಆಫ್ಗೆ ಹಾದಿ ಸುಲಭ ಮಾಡ್ಕೊಂಡಿದ್ದಾರೆ. ಯಾರು ಬರ್ತಾರೆ ಪ್ಲೇ ಆಫ್ಗೆ